ಮೊದಲಿಗೆ ನೋಡಿ, ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಬೆಳವಣಿಗೆಗಳು. ಒಂದು ಕಡೆ ಸೌಜನ್ಯ ಪರ ಹೋರಾಟವನ್ನು ಶುರು ಮಾಡಿ ತದನಂತರ ಅದು ಬೇರೆ ಹಾದಿಯನ್ನು ಇಟ್ಕೊಂಡು ಅನಾಮಿಕ ಬರ್ತಾನೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ. ಈಗ ಮತ್ತೊಬ್ಬರು ಬಂದಿದ್ದಾರೆ ದೂರುದಾರರು. ಇವರು ದೂರು ಕೊಡ್ತಾ ಇರೋದು ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ. ಬಾಲಕೃಷ್ಣ ಗೌಡ ಅನ್ನೋರು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತ ಆರೋಪವನ್ನು ಮಾಡಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ಮರ್ಡರ್ ಕೇಸ್ ದಾಖಲಾಗಿದೆ. ತಿಮರೋಡಿ ವಿರುದ್ಧ ಎಸ್ಐಟಿಗೆ ದೂರು ಕೊಟ್ಟು ಬಂದಿದ್ದಾರೆ ಭಾಸ್ಕರ್ ನಾಯಕ್. ಇದರ ಬಗ್ಗೆ ತನಿಖೆ ಆಗಬೇಕು. ತನಿಖೆಯಲ್ಲಿ ಬಯಲಾಗುತ್ತಾ ಈ ಬಾಲಕೃಷ್ಣ ಗೌಡರ ಕೊಲೆ ರಹಸ್ಯ? ಯಾಕಂದ್ರೆ ಆ ಬಾಲಕೃಷ್ಣ ಗೌಡ ಅನ್ನೋರು ಸಾವನ್ನಪ್ಪಿದ್ದು 2018ರಲ್ಲಿ, ಅದು ಸಂಶಯಾಸ್ಪದವಾಗಿ. ಬೆಳ್ತಂಗಡಿಯ ಬಿಲ್ಲರೋಡಿಗ ಸರ್ಕಾರಿ ಜಾಗದಲ್ಲೇ ಹೂತಿಟ್ಟಿದ್ದಂತಹ ಆರೋಪ ಕೇಳಿ ಬಂದಿದೆ. ತಿಮರೋಡಿ ಕೊಲೆ ಮಾಡಿದ್ದಾರೆ ಅಂತ ಆ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ರು. ಬಾಲಕೃಷ್ಣ ಸಾವಿನ ಬಗ್ಗೆ ತನಿಖೆಯನ್ನ ಮಾಡಿ ಅಂತೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇದ್ರ ಬಗ್ಗೆ ನಿನ್ನೆಯಷ್ಟೇ ನಿಮ್ಮ ಪವರ್ ಟಿವಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಪವರ್ ಟಿವಿಯಲ್ಲಿ ಸುದ್ದಿ ಪ್ರಸಾರದ ಬಳಿಕ ತಿಮರೋಡಿಯ ವಿರುದ್ಧ ಕೇಸ್ ದಾಖಲಾಗಿದೆ. ಈಗ ಸಂಶಯಾಸ್ಪದವಾಗಿ ಬಾಲಕೃಷ್ಣ ಗೌಡ ಅನ್ನೋರು ಮೃತಪಡ್ತಾರೆ. ಆತನ ಮಗ ಸುರೇಂದ್ರ ನಡುವೆ ನಿರಂತರವಾಗಿ ಜಗಳ ನಡೀತಾ ಇತ್ತಂತೆ. ಈ ಬಗ್ಗೆ ತಿಮರೋಡಿ ಜೊತೆ ಮಾತನಾಡಿ ಅಂತ ಬಾಲಕೃಷ್ಣ ಅವರ ಫ್ರೆಂಡ್ ಹೇಳ್ತಾರಂತೆ. ಯಾರು? ಸಾವನ್ನಪ್ಪಿದ ಬಾಲಕೃಷ್ಣ ಗೌಡ ಸ್ನೇಹಿತ. ಯಾಕಂದ್ರೆ ಮಗ ಸುರೇಂದ್ರ ತಿಮರೋಡಿ ಜೊತೆಗೆ ಗುರುತಿಸ್ಕೊಂಡಿದ್ದಂತೆ. ಹಾಗಾಗಿ ಮಾತುಕತೆ ನಡೆಸ್ಕೋ ಅಂತ ಬಾಲಕೃಷ್ಣ ಗೌಡ ಸ್ನೇಹಿತ ಹೇಳಿರ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸರ್ಕಾರಿ ಜಾಗದಲ್ಲೇ ಮೃತದೇಹ ಪತ್ತೆ ಆಗುತ್ತೆ ಅವರದು. ಸ್ಥಳೀಯರು ತಿಮರೋಡಿನೇ ಕೊಲೆ ಮಾಡಿದ್ದಾರೆ ಅಂತಂದ್ರು. ಹಾಗಾಗಿ ಆಗಲೇ ಕಂಪ್ಲೇಂಟನ್ನು ಕೊಡಲಾಗಿತ್ತು. ಈಗ ಮತ್ತೊಮ್ಮೆ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಿ ಅಂತ ಉಲ್ಲೇಖ ಮಾಡಿದ್ದಾರೆ ದೂರಿನಲ್ಲಿ. ಹಾಗಾಗಿ ಎಸ್ಐಟಿ ಟೀಮ್ ಈ ದೂರನ್ನು ಆಧರಿಸಿ ತನಿಖೆಯನ್ನ ಮಾಡಿ ಆ ತನಿಖೆಯಲ್ಲಿ ಬಾಲಕೃಷ್ಣ ಗೌಡರ ಕೊಲೆಯ ರಹಸ್ಯ ಬಯಲಾಗುತ್ತಾ ಅಂತ. ಆರೋಪಗಳು ಮಾತ್ರ ಒಂದೆರಡಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ಸಾಲು ಸಾಲು ಆರೋಪ, ಜೊತೆಗೆ ಇನ್ನಿತರರ ಮೇಲೂ ಕೂಡ ಸಾಲು ಸಾಲು ಆರೋಪ. ಇದೆಲ್ಲವೂ ಕೂಡ ಶುರುವಾಗಿದ್ದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡೋದಕ್ಕೆ ಒಂದಷ್ಟು ಗುಂಪುಗಳು ನಿಂತ ಕಾರಣದಿಂದಾಗಿ. ಈಗ ಒಬ್ಬೊಬ್ಬರೇ ಮುಖವಾಡವೆಲ್ಲವೂ ಕೂಡ ಕಳಚು. ಹಂಗೇನೆ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ಕೊಲೆ ಕೇಸ್ ಒಂದ್ ಕಡೆ ದಾಖಲಾಗಿದ್ರೆ ಪವರ್ ಟಿವಿಗೆ ದೂರುದಾರ ಭಾಸ್ಕರ್ ನಾಯಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ 2018ರ ಕೊಲೆ ಕೇಸ್ ಮರು ತನಿಖೆಗೆ ದೂರನ್ನ ಕೊಟ್ಟು ಬಂದಿದ್ದೀನಿ ಅಂತ ಪವರ್ ಟಿವಿಗೆ ದೂರುದಾರ ಭಾಸ್ಕರ್ ನಾಯಕ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಆಗಲೇ ಕೊಟ್ಟಿದ್ರು 2018ರಲ್ಲಿ ಸಾವನ್ನಪ್ಪಿದ ನಂತರ. ಇದ್ರ ಬಗ್ಗೆ ಕಂಪ್ಲೇಂಟ್ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ. 2018ರಲ್ಲಿ ಸೋಂಪ ಯಾನೆ ಬಾಲಕೃಷ್ಣ ಗೌಡ ನಾಪತ್ತೆಯಾಗ್ತಾರೆ. ಅದು ಸರ್ಕಾರಿ ಜಮೀನಿನಲ್ಲಿ ಮೃತದೇಹ ಪತ್ತೆಯಾಗುತ್ತೆ. ಉಜಿರಿಯ ಬಿಲ್ಲರೋಡಿಯ ಜಮೀನಿನಲ್ಲಿ ಆ ಮೃತದೇಹ ಸಿಗುತ್ತೆ. ಆಗ ಕೇಸು ಕೂಡ ದಾಖಲಾಗಿರುತ್ತೆ. ತನಿಖೆ ಮಾತ್ರ ಆಗಿರೋದಿಲ್ಲ. ಯಾವುದೋ ಒಂದು ರಾಜಕೀಯ ಒತ್ತಡದಿಂದ ಆಗ ತನಿಖೆ ಆಗಿರಲಿಲ್ಲ, ನಡೆದಿರಲಿಲ್ಲ. ತಿಮರೋಡಿ ಕೊಲೆ ಮಾಡಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾರೆ. ಕೊಲೆ ಆದ್ಮೇಲೆ ಏನೋ JCB ತಂದು ಮೃತದೇಹವನ್ನು ಹೂತಾಕಿದ್ದಾರೆ ಅಂತ ಸ್ಥಳೀಯರೆಲ್ಲರೂ ಆರೋಪ ಮಾಡ್ತಾ ಇದ್ದಾರೆ ಅಂತ. ತಿಮರೋಡಿ ಅಂಡ್ ಗ್ಯಾಂಗ್ನ ವಿಚಾರಣೆಯನ್ನ ಮಾಡಬೇಕು ಅಂತ ಈಗ ಕಂಪ್ಲೇಂಟ್ ಕೊಡಲಾಗಿದೆ. ಈಗಾಗಲೇ ದೂರು ಪಡೆದಿದ್ದು ತನಿಖೆ ಮಾಡೋದಾಗಿ SIT ಟೀಮ್ ಕೂಡ ಹೇಳಿದೆಯಂತೆ. ಈ ಸಂಬಂಧ ಪವರ್ ಟಿವಿಗೆ ದೂರುದಾರ ಭಾಸ್ಕರ್ ನಾಯಕ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಸ್ಕರ್ ನಾಯಕ್ ಅವರನ್ನ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಲ್ಲಿ ಮಾತನಾಡಿಸಿದ್ರು. ಏನೇನಂದ್ರು ಅವರು ಈ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಬನ್ನಿ ತೋರಿಸ್ತೀನಿ. ನಮ್ಮೊಂದಿಗೆ ಭಾಸ್ಕರ್ ನಾಯ್ಕ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಈಗ ಸರ್, ಈಗ ಇವತ್ತು SITಗೆ ಒಂದಿಷ್ಟು ಡೌಟ್ಗಳ ಮೇಲೆ ದೂರನ್ನು ಕೊಟ್ಟಿದ್ದೀರಿ. ಆ ದೂರಿನ ಸಾರಾಂಶ ಏನು ಸರ್? ಸಾರಾಂಶ ಏನಿಲ್ಲ ಸರ್. 2018ರಲ್ಲಿ ನಾವು ಬೆಳ್ತಂಗಡಿ ಠಾಣೆಗೆ ಒಂದು ದೂರನ್ನು ನೀಡಿರ್ತೇವೆ. ಸ್ಥಳೀಯ ವ್ಯಕ್ತಿ ಉಜಿರೆ ಗ್ರಾಮದ ಬಿಲ್ಲರೋಡಿ ನಿವಾಸಿ ಭಾಸ್ಕರ ರಾವ್ ಅವರ ಸ್ಥಳದಲ್ಲಿರುವಂಥ ಸರ್ಕಾರಿ ಜಾಗದಲ್ಲಿ ಸ್ಥಳೀಯ ವ್ಯಕ್ತಿಯೋರ್ವರು ಮರ ಕಡಿಯುವ ಸಂದರ್ಭದಲ್ಲಿ ಒಂದು ಹೆಣವನ್ನು ಹೂತಾಕಿದ್ದಾರೆಂಬ ಇದು ನಮ್ಮ ಸ್ಥಳೀಯರಿಗೆ ಬರ್ತದೆ. ಆ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡಲಾಗಿ ಸ್ಥಳೀಯ ವ್ಯಕ್ತಿ ಸೋಂಪ ಯಾನೆ ಬಾಲಕೃಷ್ಣ ಗೌಡ ಅವರು ನಾಪತ್ತೆಯಾಗಿರುವ ಸಮಯವೇ ಅದಾಗಿರುತ್ತದೆ.
ಬಗ್ಗೆ ಅವರ ಮಕ್ಕಳಲ್ಲಿ ವಿಚಾರಿಸಿದಾಗ ಅವರು ಸ್ಪಷ್ಟವಾಗಿ ದೂರನ್ನು ಕೂಡ ಠಾಣೆಗೆ ನೀಡಿರುವುದಿಲ್ಲ. ನಂತರ ನಾವು ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿದಾಗ ಠಾಣಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಇದರಲ್ಲಿ ಸತ್ಯಾಂಶ ಇದೆ, ದೂರು ಕೊಡಿ ಅಂತ ಹೇಳ್ತಾರೆ. ನಾವು ದೂರು ಕೊಡ್ತೇವೆ. ನಿಮ್ಮ ಡೌಟ್ಸ್ ಏನ್ ಸರ್? ಆಕ್ಚುಲಿ ಯಾರ ವಿರುದ್ಧ ದೂರು ಕೊಟ್ಟಿದ್ದು ಅಂತ ನಾವು ಆ ಬಗ್ಗೆ ದೂರ ಅಂತ ಹೇಳಿದ್ರೆ ಅದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಅಲ್ಲಿ ಊತ ಹಾಕಿದ್ದಾರಾ, ಯಾರದು ಏನಾಗಿದೆ, ಕೊಂದದ್ದ, ಆತ್ಮಹತ್ಯೆಯೋ ಏನೆಂಬುದನ್ನು ನಮಗೆ ಅದು ಸ್ಪಷ್ಟ ಇದು ಬೇಕು. ಸ್ಥಳೀಯ ವ್ಯಕ್ತಿ ಪ್ರಭಾವಿಯಾಗಿರುವುದರಿಂದ ಅದು ಮುಚ್ಚಾಕಿದ್ದಾರೆ ಅನ್ನುವಂಥ ಗುಮಾನಿ ಇಡೀ ಊರಿನವರಿಗಿದೆ. ಅದಕ್ಕಾಗಿ ನಾವು SITಗೆ ಮೇಲೆ ಡೌಟ್ ಬರ್ಲಿಕ್ಕೆ ಕಾರಣ ಏನು ಸರ್? ತಿಮರೋಡಿ ಈ ಮರವನ್ನು ಕಡ್ದವರು ಸರ್, ಅವರೇ JCB ಅಲ್ಲಿ ಅವರೇ ನಿಂತು ಅದನ್ನು ಮುಚ್ಚಿ ಹಾಕಿದ್ದಾರೆ ಎಂಬುದು ಸ್ಥಳೀಯರಿಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಇದನ್ನ ಸ್ಥಳೀಯರೆಲ್ಲ ನಮಗೆ ನೀವು SIT ಅವರಿಗೆ ಸಮಾಧಿ ಅಗಿಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರೆ ಅವ್ರು ಏನಂದ್ರು ಸರ್? ಅದಕ್ಕೆ ಅವರು ಇದರ ಬಗ್ಗೆ ಸಂಪೂರ್ಣವಾದ ಇದನ್ನು ಕಲೆ ಹಾಕ್ತೇವೆ, ಆನಂತರ ಏನೆಲ್ಲ ಅದಕ್ಕೆ ಬೇಕು ಅದರ ಬಗ್ಗೆ ನಾವು ಕ್ರಮ ಕೈಗೊಳ್ತೇವೆ. ಕೆಲವು ದಿವಸಗಳಲ್ಲಿ ಇದರ ಸ್ಪಷ್ಟ ಚಿತ್ರಣ ನಿಮಗೆ ನಾವು ತೋರಿಸಲಿಕ್ಕಿದ್ದೇವೆ, ನಾವು ಕೊಡ್ತೇವೆ ಸರ್. ಇದಿಷ್ಟು ದೂರುದಾರ ಭಾಸ್ಕರ್ ನಾಯ್ಕ ಅವರ ಮಾತುಗಳು. ಕ್ಯಾಮರಾಮನ್ ಧನರಾಜ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ದಕ್ಷಿಣ ಕನ್ನಡ.